ನಮಸ್ಕಾರ ಬಾಂಧವರೇ, ನಾನು ಸರಪಳಿ ಮೋಜಣಿ ಅಂದರೆ ಚೈನ್ ಸರ್ವೆ ಬಗ್ಗೆ ತಿಳಿಸ್ತಾ ಇದ್ದೆ. ಇವತ್ತು ಸರಪಳಿಯಿಂದ ಅಳತೆ ಮಾಡುವಾಗ ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯ ಅಂಶಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸರಪಳಿಯನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ಇಲ್ಲವಾದರೆ ಅನೇಕ ತಪ್ಪುಗಳಾಗೋ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಈ ಬಿಂದುವಿನಿಂದ ಈ ಬಿಂದು ತನಕ ನಾವು ಅಳತೆ ಮಾಡಬೇಕು ಅಂತಂದ್ರೆ ಇದು ಮಧ್ಯೆ ಒಂದು ಕಾಲ್ಪನಿಕ ಲೈನ್ ಅಂದ್ರೆ ಇಮ್ಯಾಜಿನರಿ ಲೈನ್ ಆಗಿರುತ್ತೆ. ಈ ಸರಪಳಿಯಿಂದ ಇಲ್ಲಿಂದ ಇಲ್ಲಿಗೆ ಹಾದು ಹೋಗ್ಬೇಕಾದ್ರೆ ಇದು ನೇರವಾಗಿ ನಾವು ಚಲಿಸಬೇಕಾಗುತ್ತೆ. ಈ ಕಡೆ ಮತ್ತು ಈ ಕಡೆ ಹೊರಳಬಾರದು. ಸರಪಳಿಯ ಕೊಂಡಿಗಳು ಅಂದ್ರೆ ಲಿಂಕ್ಸ್ಗಳು ಒಂದಕ್ಕೊಂದು ತಗಲಾಕೊಂಡಿರ್ಬಾರ್ದು. ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಂಡಿ ಒಂದಕ್ಕೊಂದು ಗಂಟು ಹಾಕೊಂಡಿದೆ. ಇದರಿಂದ ಅಳತೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಂದರ್ಭ ಇದೆ. ಹಾಗೂ ಕೊಂಡಿಗಳು ಸಹ ಈ ರೀತಿ ಬೆಂಡಿ ಆಗಿರಬಾರ್ದು. ಬೆಂಡಾಗಿದ್ರೆ ಅಳತೆ ಕಡಿಮೆ ಆಗೋ ಚಾನ್ಸಸ್ ಬಹಳ ಇರುತ್ತೆ. ತಾವು ಕಾಣ್ಬೋದು, ಕೊಂಡಿ ಈ ರೀತಿ ನೇರವಾಗಿರ್ಬೇಕು. ಈ ರೀತಿ ಬೆಂಡಾಗಿತ್ತು ಅಂತಂದ್ರೆ ಇದನ್ನು ಸರಿಪಡಿಸ್ಕೊಂಡು ಅಳತೆ ಮಾಡಬೇಕಾಗುತ್ತೆ. ಹಾಗೂ ಮಧ್ಯದಲ್ಲಿರ್ತಕ್ಕಂಥ ರಿಂಗ್ಗಳು ತಾವಿಲ್ಲಿ ಕಾಣ್ಬೋದು. ಈ ರಿಂಗ್ಗಳು ಯಾವಾಗಲೂ ವೃತ್ತಾಕಾರವಾಗಿರ್ಬೇಕು. ಈ ತರ ಓವಲ್ ಶೇಪ್ ಅಲ್ಲಿ ಇತ್ತು ಅಂತಂದ್ರೆ ಸರಪಳಿಯ ಉದ್ದನು ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭ ಇರುತ್ತೆ. ಯಾವಾಗ ಸರಪಳಿಯನ್ನ ತುಂಬಾ ಫೋರ್ಸ್ ಆಗಿ ಹಿಡ್ಕೋಬಾರ್ದು, ತುಂಬಾ ಸುಲಭವಾಗಿ ಹಿಡ್ಕೋಬೇಕು. ಮೀಡಿಯಂ ಆಗಿ ಹಿಡ್ಕೊಂಡು ಅಳತೆ ಮಾಡಬೇಕಾಗುತ್ತೆ. ಇದನ್ನು ನಾವು ನಿಖರತೆಯನ್ನ ಕಾಣಬಹುದಾಗುತ್ತೆ. ಒಂದು ವೇಳೆ ಜಮೀನು ಇಳಿಜಾರಾಗಿತ್ತು ಅಂತ ಸಂದರ್ಭದಲ್ಲಿ ಇಲ್ಲಿ ಸರಪಳಿ ಇಟ್ಕೊಂಡಿರ್ತಾನೆ, ಇನ್ನೊಬ್ಬ ಈ ರೀತಿ ಜಮೀನಿಗೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಅಳತೆ ಮಾಡಬೇಕು. ಇದ್ರ ಎಷ್ಟು ಹೈಟ್ ಇದೆಯೋ ಅಷ್ಟಕ್ಕೆ ಸಮಾನಾಂತರವಾಗಿ ಇಳ್ಕೊಂಡು ಅಳತೆ ಮಾಡಬೇಕು. ಇದ್ರಿದ್ರೆ ಅಳತೆಯಲ್ಲಿ ವ್ಯತ್ಯಾಸವಾಗೋದನ್ನ ತಾವು ಕಾಣಬಹುದಾಗಿದೆ. ಸರಪಳಿಯಿಂದ ಅಳತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ 10 ಮೊಳೆಗಳನ್ನಾದ್ರೂ ನಾವು ಉಪಯೋಗಿಸಬೇಕಾಗತ್ತೆ. ಈ ಬಿಂದುವಿನಿಂದ ಈ ಬಿಂದುವಿಗೆ ನಾವು ಅಳತೆ ಮಾಡಬೇಕು ಅಂತಂದ್ರೆ ಮೊದಲನೇ ಸರಪಳಿ ಎಳೆದ ತಕ್ಷಣ 1 ಮೊಳೆ ಹಾಕಬೇಕು. ಎರಡನೇ ಸರಪಳಿ ಎಳೆದ ತಕ್ಷಣ ಇನ್ನೊಂದು ಮೊಳೆ ಹಾಕಬೇಕು. ಈ ಮೊಳೆ ತಗೋಬೇಕು. ಈ ರೀತಿ ನಾವು ಮುಂದುವರಿಸ್ತಾ ಹೋಗ್ಬಿಟ್ಟು ಅಳತೆ ಕಾರ್ಯವನ್ನ ಪೂರೈಸಬೇಕಾಗ್ತದೆ. ಈ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ಹಾಗೂ ಕಳೆದ ವಿಡಿಯೋಗಳಲ್ಲಿ ಸಾಕಷ್ಟು ಬಾರಿ ತಿಳಿಸಿದ್ದೇನೆ. ಇವುಗಳನ್ನ ತಾವು ಪರಿಶೀಲನೆ ಮಾಡಬಹುದಾಗಿರುತ್ತೆ. ಒಂದು ಸರಪಳಿಯನ್ನ ಹೆಚ್ಚು ಬಾರಿ ಅಳತೆಗೆ ಉಪಯೋಗಿಸಿದಾಗ ಅದು ಸವಲತ್ತಾಗುತ್ತೆ. ಆದ್ರಿಂದ ಅದನ್ನ ನಾವು ಬದಲಾಯಿಸಬೇಕಾಗ್ತದೆ. ಯಾಕೆಂತಂದ್ರೆ ಅಳತೆಯಲ್ಲಿ ವ್ಯತ್ಯಾಸಗಳಾಗಿರ್ತಕ್ಕಂಥ ಸಂದರ್ಭ ಇರುತ್ತೆ. ನಾವು ಅಳತೆಗೂ ಮುಂಚೆ ಈ ಸರಪಳಿಯನ್ನ ಮೆಟಲ್ ಟೇಪ್ ಮೂಲಕ ಅಳತೆ ಮಾಡಿ ಇದು ನಿಗದಿತ 10 ಮೀಟರ್ ಅಥವಾ 20 ಮೀಟರ್ ಇದ್ದೇ ಅನ್ನೋದನ್ನ ಖಾತ್ರಿಪಡಿಸ್ಕೊಂಡು ನಾವು ಅಳತೆ ಮಾಡಬೇಕಾಗ್ತದೆ. ಹಾಗಾದ್ರೆ ಈ ಅಳತೆಗೂ ಮುಂಚೆ ಸರಪಳಿಯನ್ನ ಹೇಗೆ ನಾವು ಸ್ಟೀಲ್ ಟೇಪ್ನಿಂದ ಅಳತೆ ಮಾಡಲಾಗುತ್ತೆ ಎನ್ನುವುದರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ತಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.